ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ರೋಟರಿ ಕಲ್ಯಾಣ ಝೋನ್ ವತಿಯಿಂದ ವಿವಿಧ ಕಾರ್ಯಕ್ರಮ ಆಯೋಜನೆ. ಇಂದು ವೃಕ್ಷೋತ್ಥಾನ, ನಾಳೆ ವಿಚಾರ ಸಂಕಿರಣ. ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಜಾನಪದ ಸಂಭ್ರಮ, ಕವಿಗೋಷ್ಠಿ, ವಿಚಾರ ಸಂಕಿರಣ ಮತ್ತು ಪ್ರತಿಭಾ ಪುರಸ್ಕಾರ. ಜನಪದ ವಾದ್ಯಗಳು ನೋವಿನ ಧ್ವನಿಯಾಗಿದೆ. ಬಸವರಾಜ್ ಹೂಗಾರ್. ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಜೆಕ್ಟ್ ಡೇ ಉದ್ಘಾಟನೆ ಕಾರ್ಯಕ್ರಮ. ಮಕ್ಕಳ ಪ್ರಗತಿಗೆ ಪ್ರದರ್ಶನ, ಉತ್ತಮ ಬೇಡಿಕೆ. ಲವಿಶ್ ಓರ್ಡಿಯಾ. ಜನಸೇವಾ ಶಾಲಾ ಆವರಣದಲ್ಲಿ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ನಿಮಿತ್ತ ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಡಾಕ್ಟರ್ ರಜನೀಶ್ ವಾಲಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಎಂಎಲ್ಸಿ ಐವನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ. ಕ್ರೈಸ್ತ ಮುಖಂಡ ಎಸ್ಪಿ ರಾಜಶೇಖರ್ ಪತ್ರಿಕಾಗೋಷ್ಠಿ ಆಯೋಜಿಸುವ ಮೂಲಕ ಖಂಡಿಸಿದರು. ಸುದ್ದಿಯ ವಿವರಗಳು. ಇಂದು ಬೀದರ್ ನಗರದಲ್ಲಿ ರೋಟರಿ ಕಲ್ಯಾಣ ಝೋನ್ ವತಿಯಿಂದ ಆಗಸ್ಟ್ 24 ಮತ್ತು 25ರಂದು ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ನಗರದ ಬರಿಶಾಹಿ ಉದ್ಯಾನದಲ್ಲಿ ವೃಕ್ಷೋತ್ಥಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಹಾಗೂ ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸುದ್ದೀನ್ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಅಲ್ಲದೆ ಶಿವಶರಣಪ್ಪ ವಾಲಿ ಅವರು ಪ್ರಮಾಣ ವಚನವನ್ನು ಬೋಧಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ನಗರದ ಬರಿಶಾಹಿ ಉದ್ಯಾನವನದ ಮುಂಭಾಗದ ವಾಕಿಂಗ್ ಪಾಯಿಂಟ್ನಿಂದ ರೋಟರಿ ವೃತ್ತದವರೆಗೆ ಪರಿಸರ ಜಾಗೃತಿ ಕುರಿತು ಪಥಸಂಚಲನ ಹಮ್ಮಿಕೊಳ್ಳಲಾಯಿತು. ಅದರಲ್ಲಿ ಜೀವಂತ ಮರವೊಂದನ್ನು ಇರಿಸಿ ಅದರ ಮಹತ್ವದ ಕುರಿತು ಬೀದಿ ನಾಟಕದ ಮುಖಾಂತರ ಜನಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಸನ್ನೂರ್, ಹೌಶೆಟ್ಟಿ ಪಾಟೀಲ್, ಡಾಕ್ಟರ್ ರಜನೀಶ್ ವಾಲಿ, ಡಾಕ್ಟರ್ ರಘು ಕೃಷ್ಣಮೂರ್ತಿ, ಆದಿಶ್ ವಾಲಿ, ಬಿಜಿ ಶೆಟ್ಕರ್, ನಾಗರಾಜ್ ಕರ್ಪೂರ್, ಡಾಕ್ಟರ್ ಕಪಿಲ್ ಪಾಟೀಲ್, ಸೋಮಶೇಖರ್ ಪಾಟೀಲ್, ಕೃಪಾ ಶಿಂದು ಪಾಟೀಲ್, ಗುಂಡಪ್ಪ ಗೋದೆ, ವಿಶಾಲ್ ಕಟ್ಟಿಮನಿ, ಪೂಜಾ ಜಾರ್ಜ್, ರವಿ ಮೂಲ್ಗೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. ನಾಳೆ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಮತ್ತು ಸಮಾರಂಭದ ಅಧ್ಯಕ್ಷರಂತ ಹೌಶೆಟ್ಟಿ ಪಾಟೀಲ್ ಮನೆಗೆ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಅಸಿಸ್ಟೆಂಟ್ ಗವರ್ನರ್ ಪೇರಕ್ಕಿನಿ, ದಯವಿಟ್ಟು ಅವರು ವೇದಿಕೆ ಆಗಮಿಸಬೇಕು. ಅನೇಕ ತಮಗೆಲ್ಲ ಗೊತ್ತಿರೋ ಅಂಥದ್ರಲ್ಲಿ ನಮ್ಮ ರೋಟರಿ ಕ್ಲಬ್ ಲೀಡರ್ನ ಗೌರವಾನ್ವಿತ ಅಧ್ಯಕ್ಷರಂತ ಸೋಮಶೇಖರ್ ಪಾಟೀಲ್ರು ಹಾಗೂ ಜೊತೆಗೆ ನಮ್ಮ ರೋಟರಿ ಕ್ಲಬ್ 4th ಅಧ್ಯಕ್ಷರಾಗಿರುವಂತ ಗುಂಡಪ್ಪ ಗೋದೇರ್ ಅವರು ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಇನ್ನೇನು ಆರಂಭವಾಗಿದೆ. ಅದಕ್ಕಿಂತ ಮುಂಚೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸುಮಾರು 1,000 ಸಸಿಗಳನ್ನ ದಾಸೋಹ ಮಾಡುವ ಚಾಮರ್ ವೇದಿಕೆ ಆಗಮಿಸಬೇಕು. ಜೊತೆಗೆ ವಿಜಯಶ್ರೀ ಬಶೆಟ್ಟಿ ಮೇಡಮ್ ಅವರು, ಡಾಕ್ಟರ್ ಬೆಟ್ಟಿಗೆ ಮೇಡಮ್ ಅವರು, ಜೊತೆಗೆ ಸೋದರಿ ನೀತು ಬೆಲ್ದಾಳ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಮನವಿಯನ್ನು ಮಾಡ್ಕೊತಾ ಇದ್ದಾರೆ. ಪ್ರಕೃತಿಯ ವಿಕೋಪಕ್ಕೆ ಪರಿಸರನೇ ಕಾರಣ ಬಂದವರು. ಅಂತ ಪರಿಸರವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬೀದರಲ್ಲ ಇಡೀ ಭಾರತನೇ ಹಸಿರು ದೇಶವನ್ನು ಮಾಡಿಕೊಳ್ಳುತ್ತಿರುವಂತಹ ರೋಟರಿ ಕ್ಲಬ್ ಕಾರ್ಯಕ್ರಮಕ್ಕೆ ದಯವಿಟ್ಟು ನಮ್ಮೆಲ್ಲ ಅತಿಥಿ ಗಣ್ಯರು ಸಸಿಗೆ ನೀರೆರೆಯುವ ಮೂಲಕ ಈ ಸಮಾರಂಭವನ್ನು ಉದ್ಘಾಟಿಸ್ತಾರೆ. Protect the child, free the adult. So nurse the baby, protect the child, free the adult. Just like that, if you protect and the plant, once it will grow into a tree, you need not bother. It will take care of. ಈ ರೋಟರಿ ಕ್ಲಬ್ ಕನ್ನಡ ಪದ ಬಳಸ್ತಿದ್ದಿಲ್ಲ, ಕನ್ನಡದಲ್ಲಿ ಬರ್ತಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ. ಆಮೇಲೆ ಎರಡನೇದು, ಕೇವಲ 1,000 ಮರಗಳನ್ನು ಹಚ್ಚಲಿಕ್ಕೆ ಹೇಳಿದ್ದಾರೆ. ಯಾಕೆ ನಾ ಈ ಮಾತು ಅವರಿಗೆ ಧನ್ಯವಾದ ಹೇಳ್ತೀನಿ ಅಂದರೆ 10 ಲಕ್ಷ ಹಚ್ತೀವಿ ಅಂತ ಹೇಳಿ ಎಲ್ಲರ ಹಣನೂ ಹಾಳ, ಗಿಡನೂ ಹಾಳ, ಯಾರೂ ಹಚ್ಚೋದಿಲ್ಲ. 1000 ಹಚ್ಚಿ ಅದನ್ನು ಬೆಳೆದ್ರೆ ಅವ್ರಿಗೆ ತುಂಬ ಧನ್ಯವಾದ. ಮಾತಾಡ ಒಂದೇ ಮಾತರ ನಾನು ಭಾರತದ ನಾಗರಿಕನಾಗಿ ಶಪಥ ತಗೊಳ್ಳೋದೇನೆಂದರೆ ನಾನು ಒಂದು ಮರವನ್ನು ಬೆಳೆಸುತ್ತೇನೆ. ಯಾವುದೇ ಸ್ಥಳದಲ್ಲಾಗಲಿ ನೆಟ್ಟು ಅದನ್ನು ಸಂರಕ್ಷಿಸುತ್ತೇನೆ. ಕೇವಲ ಸರ್ಕಾರದ ಮೇಲೆ ನಿರ್ಭರವಾಗದ ನನ್ನ ದೇಶಕ್ಕೆ ದೇಶಕ್ಕೆ ಹಸಿರು
ಭಾರತವನ್ನ ಮಾರುತ್ತೇನೆ. ಮಾಡುತ್ತೇನೆ. ಬೀದರವು ಜನರು ಸಿಗುತ್ತಾರೆ. ನಾವೆಲ್ಲರೂ ಸೇರಿ ಒಂದು ವನದಲ್ಲಿ ಸೌಹಾರ್ದತೆಯಿಂದ ಇರುತ್ತೇವೆ. ಮರಗಳನ್ನು ಬೆಳೆಸುತ್ತೇವೆ. ಜೈ ಹಿಂದ್. ಲಾರಿ ಬರ್ತದ, ಬೇಗನೆ ಅದು ಕಡಿದು ತುಂಬಬೇಕು, ತುಂಬಿ ಲೋಡ್ ಮಾಡಿಬಿಡ್ಬೇಕು. ಏನಂದೆ ಅಲ್ಲ ನಂತರ ಖಾಲಿ ಹೋಗ್ತೇನು? ಆಯ್ತಾಯ್ತು ತಗೋ. ಏನಂದೆ ಯಾಕಂದ್ರೆ ನೋಡು ಇಲ್ಲೇ ಇರ್ತದ ಅವಾಗ. ಜಲ್ದಿ ಕಲ್ತ್ಕೊಡು. ನೀವು ಒಂದಪ್ಲೆ ಮನೆಗೆ ನಮ್ಮೂರಲ್ಲದೆ ಬೇರೆ ಬೇರೆ ಊರಿಗೆ ಹೋಗಿ ನಾವೇ ಸದ್ದ ನಮ್ಮ ಮನಸ್ಸಿನಿಂದ ಗಿಡ ನಡೆಸೋ ಕಾರ್ಯಕ್ರಮ ಮಾಡ್ಕೊಡ್ತಾವ್ರಿ. ಯಾನ್ ದೇವ್ರಪ್ಲೆ ಬಂದು ಹೇಳಿದ್ರಿ ನಿಮ್ಗೆ ತುಂಬಾ ಧನ್ಯವಾದ. ನೋಡ್ರಿ, ಇವತ್ತು ನೀವು ಗಿಡ ಹಚ್ಚಿದಿರಿ ಅಂದ್ರೆ ನಾಳೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ನಮ್ಮ ಮುತ್ತೆ ಹಚ್ಚಿನ ಗಿಡ ಎಷ್ಟು ಚಂದ ನೆಳ್ಳದ ರೀ, ಎಷ್ಟು ಹಣ್ಣು ಚಂದ ರುಚಿ ಅವ ರೀ. ಆ ಹಕ್ಕಿ ಪಕ್ಕಿಗಳು ರಾತ್ರಿ ಬಂದು ಕುಂತು ಮಸ್ಕಿನಾಗ ಎದ್ದು ಹೋಗ್ತಾವ, ನಿಮಗೆ ಗೊತ್ತಾಗಲ್ಲ. ಒಂದು ಗಿಡ ಕಡ್ದಿರಿ ಅಂದ್ರೆ ಪಾಪ ಅವ್ರ ಮನೆಗೆ ಉಳ್ಳಾಡ್ದಂಗೆ ಆಗ್ತದೆ. ದಯವಿಟ್ಟು ಅಂತ ಕೆಲಸ ಮಾಡಬೇಡ್ರಿ, ಬದಲಾಗಿ ಕಾಡು ಬೆಳೆಸ್ರಿ, ನಾಡು ಉಳಿಸ್ರಿ. ಮರ ಬೆಳೆಸಿ ವೃಕ್ಷದಿಂದಲೇ ನಮಗೆ ಊಟ ಸಿಗ್ತಾ ಇದೆ, ನಮಗೆ ನೆರಳು ಸಿಗ್ತಾ ಇದೆ, ಒಳ್ಳೆಯ ಗಾಳಿ ಸಿಗ್ತಾ ಇದೆ, ಉಸಿರಾಟಕ್ಕೆ ಔಷಧಿಗಳು ಸಿಗ್ತಾವೆ. ಸುಮಾರು ಎಷ್ಟೋ ನಮಗೆ ಬೆನಿಫಿಟ್ಸ್ ವೃಕ್ಷಗಳಿಂದ ಸಿಗ್ತಾ ಇವೆ. ಇನ್ನು ಹೇಳಬೇಕಂದ್ರೆ ಸುನಾಮಿ ಅಂತ ಪ್ರಕೃತಿ ವಿಕೋಪಗಳನ್ನು ನಿವಾರಣೆ ಮಾಡಬೇಕಂದ್ರೂ ಸಹ ವೃಕ್ಷಗಳನ್ನು ನಾವು ಬೀಚ್ನಲ್ಲಿ ನಡೆಯಬೇಕಂತ ಇದು ಕೂಡ ಒಂದು ಅಭಿಯಾನ ಕೂಡ ಇದೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ವೃಕ್ಷೋ ರಕ್ಷತೆ ರಕ್ಷಿತಃ ಅಂತ. ನಾವು ಗಿಡಗಳನ್ನು ರಕ್ಷಿಸಿದ್ರೆ ಅವು ನಮ್ಮನ್ನೊಬ್ಬರನ್ನೇ ಅಲ್ಲ,
ನಮ್ಮ ನೆಕ್ಸ್ಟ್ ಜನರೇಷನ್ಸ್ ಕೂಡ ಕಾಪಾಡ್ತವೆ ಅಂತ ಆ ನಿಟ್ಟಿನಲ್ಲಿ ವೃಕ್ಷೋ ರಕ್ಷಿತ ರಕ್ಷಿತಃ ಅಂತ ಹೇಳಿದ್ದಾರೆ. ಒಂದು ಗಿಡ, ಒಂದು ಮರ ನಮ್ಮ ಫೋರ್ ಫಾದರ್ಸ್, ನೆಕ್ಸ್ಟ್ ಜನರೇಷನ್ಸ್, ಎಷ್ಟು ಜನರೇಷನ್ಸ್ ನೋಡ್ತದ ಒಂದು ಗಿಡ, ಒಂದು ಮರ, ನಾಟ್ ಓನ್ಲಿ ಫಾರ್ ಸಿಂಗಲ್ ಜನರೇಷನ್, ಅಷ್ಟು ಜನರೇಷನ್ಸ್ಗೆ ಅದರಿಂದ ಒಳ್ಳೇದಾಗ್ತದೆ. ಅದರಿಂದಾಗಿ ಇವತ್ತು ನಾವು ನಡೆಯುವ ಗಿಡಗಳು ನಮಗೊಬ್ಬರಿಗೆ ಅಲ್ಲ, ನಮ್ಮ ನೆಕ್ಸ್ಟ್ ಜನರೇಷನ್ಸ್ ಕೂಡ ಉಪಯೋಗ ಆಗ್ತದೆ ಅನ್ನುವ ಉದ್ದೇಶದಿಂದ ಈ ವೃಕ್ಷತಾನನ್ನ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ರೋಟರಿ ಕ್ಲಬ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಗೋ ಗ್ರೀನ್ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ವಿ ವಿಲ್ ಟೇಕ್ ಇಟ್ ಸೀರಿಯಸ್ಲಿ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ನಾವು ನಿವಾರಣೆ ಮಾಡೋಣ ಅಂತ ಮತ್ತೊಂದು ಸರಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. कि हिंदुस्तान में सबसे ज्यादा अगर झाड़ लगे हुए हैं वो इंदौर में लगे हैं, मगर उसी को देखते हुए हम वो मिसाल को खत्म करना है तो वो झाड़ इधर में हम लगाना बोल के मैं एक छोटी सी रिक्वेस्ट करता हूँ आप लोगों से, क्योंकि ये बहुत बड़ा काम है, इसको एक आदमी से नहीं होगा, सब मिलकर ये काम करेंगे. मैं और उसी के साथ आप लोगों को एक छोटी सी रिक्वेस्ट करता हूँ, ये झाड़ और पॉल्यूशन जो बढ़ रहा है, हम सबकी जिम्मेदारी है कि थोड़ा सा प्लास्टिक को हम है ना अवॉइड करें ना, बहुत जरूरी है, क्योंकि प्लास्टिक सबसे बड़ा आज के दौर में एक जरासीम है, क्योंकि वो झाड़ को खाता है तो आदमी को, हमको खाने में कोई बड़ी बात नहीं है. इसलिए हम थोड़ा सा प्लास्टिक के तरफ उसको थोड़ा सा ये करेंगे. और आज जो प्रोग्राम रखा है, इस प्रोग्राम को मैं आगे बढ़ाने के लिए मैं ನಮ್ಮ ಬೀದರ್ ನಗರವನ್ನ ಒಂದು ಬರುವ 4-5 ವರ್ಷಗಳಲ್ಲಿ ಒಂದು ಹಚ್ಚ ಹಸಿರು ನಾಡಾಗಿ ಮಾಡಬೇಕನ್ನುವಂತ ಒಂದು ಸಂಕಲ್ಪ ನಮ್ಮ ಈ ಒಂದು ಕಾರ್ಯಕ್ರಮದಾಗಿದೆ. ಯಾಕೆಂದ್ರೆ ನಾವೆಲ್ಲ ನೋಡ್ತಾ ಇದೀವಿ ಈ ನಿಸರ್ಗ ಎಷ್ಟು ಹಾಳು ಮಾಡಿಬಿಟ್ಟಿದೇವೆ ನಾವೆಲ್ಲರೂ ಅಂತ. ಈ ನಿಸರ್ಗ ಯಾವುದೇ ಪಶು ಪಕ್ಷಿ ಯಾವುದೇ ಪ್ರಾಣಿಗಳು ಹಾಳು ಮಾಡಿಲ್ಲ. ಈ ನಿಸರ್ಗವನ್ನು ಹಾಳು ಮಾಡಿದ ಏನಾದ್ರೂ ಇದ್ರೆ ಅದು ನಾವೇ ಮನುಷ್ಯರೇ. ಹೀಗಾಗಿ ಈ ನಿಸರ್ಗವನ್ನ ಮತ್ತೆ ಎಷ್ಟೋ ಅದನ್ನು ಕೆಡಿಸ್ಬಿಟ್ಟಿದೀವಿ ಅಂದ್ರೆ ರಿಪೇರಿ ಮಾಡ್ಲಾರ್ದಂಗ ಆಗ್ಬಿಟ್ಟದಿ. ಅದಕ್ಕೆ ಇನ್ನಾದ್ರೂ ನಾವು ಹೆಚ್ಕೊಳ್ತೇವೆ ಹೋದ್ರೆ ಮುಂದಿನ ಪೀಳಿಗೆ ನಮ್ಮನ್ನ ಶಾಪ ಹಾಕ್ದೇನೆ ಇರಲ್ಲ. ಹೀಗೆ ನೋಡಿದೇವ್ ನಾವು ಇದೇ ಬೇಸಿಗೆಯಲ್ಲಿ 45, 46, 47 ಕೆಲವು ಪ್ರದೇಶಗಳು 50 ಡಿಗ್ರಿವರೆಗೆ ತಾಪಮಾನ ಮುಟ್ಟಿದೆ. ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ. ಇವತ್ತ ಎನ್ವಿರಾನ್ಮೆಂಟ್ ಇಂಬ್ಯಾಲೆನ್ಸ್ಮೆಂಟ್ ಆಗ್ತಾ ಇದೆ. ಮಳೆ ಸರಿಯಾಗಿ ಸಮಯಕ್ಕೆ ಬರಲ್ಲ, ರೈತರಿಗೆ ಸರಿಯಾಗಿ ಬೆಳೆ ಬೆಳೆಯಲ್ಲ, ಎಲ್ಲಾ ದವಸ ಧಾನ್ಯಗಳ ಒಂದು ಬೆಲೆ ಗಗನಕ್ಕೆ ಏರ್ತಾ ಇದೆ. ಯಾರ ಆರೋಗ್ಯ ಸರಿ ಇಲ್ಲ. ಇಂಥ ಎಲ್ಲಾ ಪರಿಸರ ಮಾಲಿನ್ಯ ಎಷ್ಟಾಗಿದೆ. ಯಾಕೆಂದ್ರೆ ನಾವು ಈ ಪರಿಸರವನ್ನ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ, ಅದ್ರ ಗೌರವ ಇಲ್ಲ ನಾವು. ಹೀಗಾಗಿ ಪರಿಸರ ಸುಧಾರಣೆ ಆಗ್ಬೇಕಂದ್ರ ಮೊಟ್ಟ ಮೊದಲು ನಾವೆಲ್ಲರೂ ಗಿಡಗಳನ್ನು ಹಚ್ಚಬೇಕು. I have participated last year in cyclotron in the same place. Whatever the Bidar Kalyan zone do things, they do excellently. And Danur and his entire team, I am congratulating all of them for taking up this excellent public image and nature protecting project. So this should be continued, not for this year. It is a permanent project for future also. This, as rightly said, Dharmo Rakshita Rakshita, just like that, Vriksho Rakshita Rakshita. If you protect the nature, nature will protect you. See, the God also is amenable and amicable for us. He has showered the blessings today. ಜನಪದ ವಾದ್ಯಗಳು ಮನರಂಜನೆಗಾಗಿ ಹುಟ್ಟಿಕೊಳ್ಳದೆ ಶ್ರಮಿಕ ವರ್ಗದವರ ಮತ್ತು ಕಲಾವಿದರ ನೋವಿನ ಧ್ವನಿಯಾಗಿವೆ. ವಾದ್ಯಗಳು ಮನುಷ್ಯರಿಂದ ನಿರ್ಮಿತವಾದವುಗಳೇ ವಿನಃ ದೇವತೆಗಳಿಂದಲ್ಲ ಎಂಬ ಮಾತಂಗ ಮುನಿಯ ಮಾತಿನಂತೆ ಅವು ಸಮಾಜದ ಧ್ವನಿಯಾಗಿವೆ. ಅವು ಬದುಕಿನ ನೋವು ಮರೆಸುತ್ತವೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಬುರಗಿ ವಿಭಾಗೀಯ ಜಂಟಿ ನಿರ್ದೇಶಕ ಬಸವರಾಜ್ ಹೂಗಾರ್ ತಿಳಿಸಿದ್ದರು. ಸಾಹಿತ್ಯ ರತ್ನ ಅಣ್ಣಭಾವು ಸಾಟೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಲೋಕಮಂಚ್ ಟ್ರಸ್ಟ್ ಬೀದರ್ ವತಿಯಿಂದ ನಗರದ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜರುಗಿದ ಜಾನಪದ ಸಂಭ್ರಮ, ಕವಿಗೋಷ್ಠಿ, ವಿಚಾರ ಸಂಕಿರಣ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅಣ್ಣಭಾವು ಸಾಟೆಯವರ ಜನ್ಮದಿನದ ಪ್ರಯುಕ್ತ ಇಂದು ಸಂವಿಧಾನದ ಕುರಿತು ಕವಿಗೋಷ್ಠಿ ಆಯೋಜಿಸಿದ್ದು ಶ್ಲಾಘನೀಯ.
ಮಾತನಾಡಲು ಅಭಿವ್ಯಕ್ತಪಡಿಸಲು ಆಗದೆ ಇರುವಂತಹ ಇಂದಿನ ದಯನೀಯ ಸ್ಥಿತಿಯಲ್ಲಿ ಕವನಗಳ ಮೂಲಕ ವಾದ್ಯಗಳ ಮೂಲಕ ಸಂವಿಧಾನದ ಆಶಯಗಳನ್ನು ಜನಮನಗಳಿಗೆ ತಲುಪಿಸುವ ಕವಿಗೋಷ್ಠಿ ಹಮ್ಮಿಕೊಂಡಿದ್ದು ಅಭಿನಂದನೀಯ ಕಾರ್ಯವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬರು ಒಂದು ಸಮುದ್ರವಿದ್ದಂತೆ ಅಪಾರ ಜ್ಞಾನ ಭಂಡಾರ ನಮಗೆ ನೀಡಿ ಹೋಗಿದ್ದಾರೆ. ಅವರ ವಿಚಾರಧಾರೆಗಳನ್ನು ಕಿರುಬೆರಳಾಗಿ ಹಗಲಣೆಯಾಗಿ ಮುನ್ನಡೆಸಿಕೊಂಡು ಬಂದವರು ಅಣ್ಣಭಾವು ಸಾಟೆ. ಬುದ್ಧ ಬಸವ ಅಂಬೇಡ್ಕರ್ ಅಣ್ಣಭಾವು ಸಾಟೆ ಇವರೆಲ್ಲ ಪಂಥಗಳಾಚೆ ಬೆಳೆದವರು. ಇಡೀ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಜಧಾನಿಯಾಗಿದ್ದು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು. ಇಲ್ಲಿಯ ಸಾಂಸ್ಕೃತಿಕ ನಾಯಕರ ಜೀವನ ಮತ್ತು ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಬೇಕೆಂದು ಹೂಗಾರ್ ಕರೆ ನೀಡಿದ್ದರು. ಸಂವಿಧಾನವನ್ನು ಈ ಅಣ್ಣಭಾವು ಸಾಟೆ ಲೋಕಮಂಚ್ ಟ್ರಸ್ಟ್ ಮನೋಹರ್ ಮಾಳ್ಗೆ ನೇತೃತ್ವದಲ್ಲಿ ಮನೆ ಮನೆಗೆ ಪಸರಿಸುತ್ತಿರುವ ಬಣ್ಣಸಾಲ ಸಾಧ್ಯವಾದದ್ದು ಎಂದು ತಿಳಿಸಿದ್ದರು. ಅಧ್ಯಕ್ಷತೆ ವಹಿಸಿದ ಟ್ರಸ್ಟ್ ಅಧ್ಯಕ್ಷ ಮನೋಹರ್ ಮಾಳ್ಗೆ ಮಾತನಾಡಿ, ನಮ್ಮ ಅಣ್ಣಭಾವು ಸಾಟೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಮಂಚ್ ಟ್ರಸ್ಟ್ ಸಂವಿಧಾನ ಮತ್ತು ಸಾಟೆ ಅವರ ಸಾಹಿತ್ಯ ಸಂಶೋಧನೆಯನ್ನು ಮನೆ ಮನೆಗಳ ಬಾಗಿಲಿಗೆ ತಲುಪಿಸುವ ಕಾರ್ಯ ಮಾಡುತ್ತಿದೆ. ಕೇವಲ 1.5 ದಿವಸ ಶಾಲೆಗೆ ಹೋಗಿ 100ಕ್ಕೂ ಅಧಿಕ ಸಾಹಿತ್ಯ ಕೃತಿ ರಚಿಸಿದ ಕೀರ್ತಿ ಅಣ್ಣಭಾವು ಸಾಟೆಯವರಿಗೆ ಸಲ್ಲುತ್ತದೆ. ಸಾಟೆಯವರ ಸಾಹಿತ್ಯ ಮನುಕುಲಕ್ಕೆ ದಾರಿದೀಪವಾಗಿವೆ. ಶೋಷಿತ ಸಮುದಾಯದಲ್ಲಿ ಹುಟ್ಟಿ ಉನ್ನತ ಮಟ್ಟಕ್ಕೆ ಬೆಳೆದ ಸಾಟೆಯವರು ಜನಮನ ಪರಿವರ್ತನೆ ಮಾಡಿದ್ದಾರೆ. ಒಮ್ಮೆ ಮರಾಠಿಯಿಂದ ಕನ್ನಡಕ್ಕೆ ತರ್ಜುಮೆಗೊಂಡ ಸಾಟೆಯವರ ಪುಸ್ತಕ ಓದಿ ಈ ಟ್ರಸ್ಟ್ ಸ್ಥಾಪನೆ ಮಾಡಿದ್ದೇನೆ ಎಂದರು. ಕರ್ನಾಟಕ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ ಮಾತನಾಡಿ, ಮೈಸೂರು ಭಾಗದವರು ಕೇವಲ 3 ಹಾಡುಗಳನ್ನು ಹಾಡಿ ರಾಜ್ಯ ಮಟ್ಟದ ಕಲಾವಿದರೆನ್ನಿಸಿಕೊಳ್ಳುತ್ತಾರೆ. ಆದರೆ ಬೀದರ್ ಕಲಾವಿದರು 1000 ಹಾಡುಗಳನ್ನು ಹಾಡಿದರೂ ಪ್ರಚಾರ ಪಡೆದುಕೊಳ್ಳುವುದಿಲ್ಲ. ಸರಿಯಾದ ವೇಷಭೂಷಣ ಮತ್ತು ತಂಡ ಕಟ್ಟಿಕೊಂಡರೆ ಬೀದರ್ ಕಲಾವಿದರಿಗೆ ರಾಜ್ಯ ಮಟ್ಟದಲ್ಲಿ ಮನ್ನಣೆ ಸಿಗುತ್ತದೆ. ಕಲಾವಿದರು ಪ್ರಯತ್ನಶೀಲರಾಗಬೇಕೆಂದು ಕರೆ ನೀಡಿದ್ದರು. ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ ಮಾತನಾಡಿದ್ದರು. ವೇದಿಕೆ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ, ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ವಿನಯ್ ಮಾಳ್ಗೆ ಉಪಸ್ಥಿತರಿದ್ದರು. ಜೆಸ್ಕಾಂ ಲೆಕ್ಕಾಧಿಕಾರಿ ಸುಮಂತ ಕಟ್ಟಿಮನಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ದರು. ಗಿಬ್ಸನ್ ಕೋಟೆ ನಾಡಗೀತೆ ನೆರವೇರಿಸಿದ್ದರು. ಪ್ರವೀಣ್ ಚಂದ್ರ ಸ್ವಾಗತಿಸಿದ್ದರು. ಪ್ರೇಮ ಅವಿನಾಶ್ ನಿರೂಪಿಸಿದ್ದರು. ಮನೋಹರ್ ಮಿರ್ಜಾಪುರ್ಕರ್ ವಂದಿಸಿದ್ದರು. ಈ ಕವಿಗೋಷ್ಠಿಯಲ್ಲಿ ಭಾರತದ ಸಂವಿಧಾನದ ಕುರಿತು ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ದೇವಿದಾಸ್ ತುಮಕುಂಟೆ ಉದ್ಘಾಟಿಸಿದ್ದರು. ವೇದಿಕೆ ಮೇಲೆ ಸಾಹಿತಿ ರಜಿಯಾ ಬಳಬಟ್ಟಿ ಹಾಗೂ ಅಣ್ಣಭಾವು ಸಾಟೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ್ ಟ್ರಸ್ಟ್ ಅಧ್ಯಕ್ಷ MS ಮನೋಹರ್ ಉಪಸ್ಥಿತರಿದ್ದರು. ಕಲಾವಿದರಾದ ಸುನೀತಾ ಬಿರಾದರ್, ಬುದ್ಧಾದೇವಿ ಸಂಗಮ್ಕರ್, ಸಿದ್ದಮ್ಮ ಬಣ್ಸೋರೆ, ಅಜಿತ್ ನೇಳ್ಗೆ, ವಿಶ್ವಜಿತ್ ದಂಡಿನ್ ಸೇರಿದಂತೆ ಹಲವು ಕವಿಗಳ ಕವನ ವಾಚನ ಮಾಡಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕುರಿತು ಮಾರ್ಮಿಕವಾಗಿ ಕವನ ವಾಚನ ಮಾಡಿದ್ದರು. ಸಂವಿಧಾನದ ಮಹತ್ವದ ಮೇಲೆ ಬೆಳಕು ಚೆಲ್ಲಿದ್ದರು. ಭಾರತದ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಲೋಕಶಾಹಿ ಸಾಹಿತ್ಯ ರತ್ನ ಅಣ್ಣಭಾವು ಸಾಟೆರವರಿಗೆ, ಸಾಹಿತ್ಯ ರತ್ನ ಅಣ್ಣಭಾವು ಸಾಟೆರವರಿಗೆ. ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಒಂದೊಂದು ಅಣ್ಣಭಾವ ಸಾಟಿ ಅಂತಿಟ್ಟಾಗ, ಬಾಬಾ ಸಾಹೇಬರ ಹೆಸರಿಟ್ಟಾಗ, ಜ್ಯೋತಿಬಾಯಿ ಫುಲೆಯವರ ಹೆಸರಿಟ್ಟಾಗ ನಾವು ಕುತೂಹಲದಿಂದ ಈ ಕಾರ್ಯಕ್ರಮದ ಈ ಸಂಘಟನೆಯ ಬೇಸ್ ಏನಿರ್ಬೋದು, ಯಾವ ರೀತಿ ಈ ಕಾರ್ಯಕ್ರಮ ರೂಪಿಸ್ಬೋದು ಅಂತ ಸಹಜವಾಗಿ ನಮಗೆ ಕುತೂಹಲ ಆಗ್ತದೆ ಆ ಆಲೋಚನೆಗಳಿಂದ ಬಂದವರಿಗೆ. ಹೀಗಾಗಿ ಅಣ್ಣಭಾವು ಸಾಟಿಯವರು ಹೆಸರಿಟ್ಟಿದ್ದಾರೆ ಅಂದರೆ ನನಗೂ ತುಂಬ ಖುಷಿಯಾಯಿತು, ಅಭಿಮಾನ ಆಯಿತು. ಯಾಕೆ ಅಂತಂದರೆ ಬಾಬಾ ಸಾಹೇಬರು ಒಂದು ದೊಡ್ಡ ಸಮುದ್ರ. ಅವರು ಭಾರತದ ಮಾತ್ರವಲ್ಲ, ಇಡೀ ಜಗತ್ತಿನ ಶೋಷಿತರ ಪಾಲಿನ, ಬಡವರ, ದುಡಿಯೋ ವರ್ಗಗಳ
ಸಾಮಾಜಿಕ ಅಸಮಾನತೆಯನ್ನು ಅನುಭವಿಸಿರುವಂಥ ಒಬ್ಬ ಪ್ರತಿನಿಧಿಯವರು. ಆದರೆ ಬಾಬಾ ಸಾಹೇಬರು ಉತ್ತಿ ಬಿತ್ತಿದ ಕರ್ಮಭೂಮಿಗೆ ಅವರ ಹೆಗಲಿನೆಯಾಗಿ, ಅವರ ಕಿರುಬೆರಳಾಗಿ, ಒಂದು ಬೀಜವಾಗಿ, ಒಂದು ನೇಗಿಲವಾಗಿ ಕೆಲಸ ಮಾಡಿರ್ತಕ್ಕಂಥ ಅನೇಕ ದಲಿತ ಪರ ಚಿಂತಕರು, ಹೋರಾಟಗಾರರು, ಚಳುವಳಿಗಾರರು ನಮ್ಮ ನಡುವಿದ್ದಾರೆ. ನಾವು ಅವರನ್ನೂ ಕೂಡ ಸ್ಮರಿಸಿಕೊಳ್ಳುವುದರ ಮುಖಾಂತರ ಒಟ್ಟು ಹೋರಾಟದ ನೆಲವನ್ನು, ಒಟ್ಟು ಸಾಮಾಜಿಕ ಅಸ್ಮಿತೆಯನ್ನು, ಒಟ್ಟು ಸಾಂಸ್ಕೃತಿಕ ಅಸ್ಮಿತೆಯನ್ನು ನಾವು ಮತ್ತೆ ಮತ್ತೆ ಹುಡುಕಿಕೊಳ್ಳಬೇಕಾಗಿದೆ. ಅದನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳಬೇಕಾಗಿದೆ. ಇವತ್ತು ಅಣ್ಣಾಭಾವು ಸಾಠೆ ಯಾಕೆ ಮುಖ್ಯ ಅಂದರೆ, ಕೇವಲ ಅವರು ಓದಿದ್ದು 4ನೇ ಕ್ಲಾಸು. ಈಗಾಗಲೇ ಅವರು ಹೇಳಿದ ಓದಿದ್ದೇ 4ನೇ ಕ್ಲಾಸು. 4ನೇ ಕ್ಲಾಸು ಓದಿ ಅವರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು. ಅವರು ಇನ್ನೊಂದು ಕಡೆ ಹೇಳ್ತಾರೆ, ಜಗ ಬದಲಿನ ಘಾವನ್ ಸಾಂಗನ ಗೆಲ್ಲಮಲ ಭೀಮರಾವ್. ಅಂದರೆ ಇವತ್ತು ಎಲ್ಲ ದಾರ್ಶನಿಕರ ಆಶಯದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟರು. ಆದರೆ ಸಂವಿಧಾನದ ಆಶಯಗಳು ಇನ್ನೂ ಪೂರ್ಣಗೊಂಡಿಲ್ಲ. ಈ ಸಂವಿಧಾನದ ಬದಲಾವಣೆ ಆಗಬೇಕಾಗಿದೆ. ಈ ರಾಷ್ಟ್ರದಲ್ಲಿ ಇನ್ನೂ ಸಂಪೂರ್ಣವಾಗಿರ್ತಕ್ಕಂಥ ಸಮತಾವಾದ ಬರಬೇಕಾಗಿದೆ. ಹಾಗಾಗಿ ಈ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಬಹುದೊಡ್ಡ ಒಂದು ವೈಚಾರಿಕ ಚಿಂತಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದಿನ ಹೋರಾಟದ ನೊಗೆ ಹೊತ್ತಿರ್ತಕ್ಕಂಥ ಮಹಾನ್ ನಾಯಕರಾಗಿರ್ತಕ್ಕಂಥ ಅಣ್ಣಾಭಾವು ಸಾಠೇರವರು 1947 16ನೇ ಆಗಸ್ಟಿಗೆ ಅಣ್ಣಾಭಾವು ಸಾಠೇರವರು ಹೇಳ್ತಾರೆ, ಈ ಆಜಾದಿ ಝೂಟಿ ಹೈ, ದೇಶ್ ಕಿ ಜನತಾ ಭೂಕಿ ಹೈ. ಇವತ್ತಿಗೂ ಬಡತನಗಿರ್ತಕ್ಕಂಥ ಆ ಒಂದು ಬಡವರ ಶೋಷಿತರ ಏನು ಧ್ವನಿ ಇದೆ, ಇವತ್ತಿಗೂ ಬಡತನ ನಿರ್ಮೂಲನೆ ಆಗಲಿಲ್ಲ. ಎಷ್ಟೋ ಕಡೆ ಅನ್ಯಾಯ ಶೋಷಣೆಗಳು ಕಡಿಮೆ ಆಗ್ತಾ ಇರಲಿಲ್ಲ. ಅದನ್ನು ನೋಡಿದರೆ ನಿಜವಾಗಿಯೂ ಇವತ್ತಿಗೂ ಕೂಡ ಅವ್ರು ಹೇಳಿರ್ತಕ್ಕಂಥ ಮಾತು ಅಕ್ಷರಶಃ ಸತ್ಯ ಅನಿಸ್ತಾ ಇದೆ. ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆ, ನಿಮ್ಮಲ್ಲಿ ಇರ್ತಕ್ಕಂಥ ಕಲೆ ಇನ್ನೊಂದು ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಜನಪದ ಉಳಿತಕ್ಕಂಥದ್ದು. ಇಲ್ಲ ನಾವೆಲ್ಲರೂ ಇಷ್ಟಕ್ಕೆ ಬಿಟ್ಟು ಹೋಗ್ತೀವಿ. ನಾವೆಲ್ಲ ಒಂದು ಮೊಬೈಲ್ ಕೊಟ್ಟು ನಮ್ಮ ಮಕ್ಕಳಿಗೆ ರೂಮಿನ ಕೂಡಿಸಿ ಮೊಬೈಲ್ ಏನು ಮಾಡ್ತೀವಿ ಮಗ ಅಂದ ತಕ್ಷಣ ಭಾಳ ಚಲೋ ಓದ್ಲತ್ತ. ಆ ಮೊಬೈಲ್ ಒಳಗೆ ಏನೇನು ನೋಡತ್ತಾರ ನಮ್ಗೆ ಅರ್ಥನೇ ಗೊತ್ತಾಗ್ತಾ ಇಲ್ಲ. ಹಳ್ಳಿ ಊರಾಗ ಏನಿತ್ತವಾಗ ಸಣ್ಣದಿದ್ದಾಗ 6 ಮಂದಿ ಅಣ್ಣ ತಮ್ಮರು 5 ಮಂದಿ ಅಕ್ಕ ತಂಗಿರು ಹೊಟ್ಟೆ ಕೈ ಹಾಕೊಂಡ್ಬಿಡ್ತೀವಿ ಒಬ್ಬರು ಒಬ್ಬರು ಹೆಚ್ಚು. ಈಗೇನದ ಒಂದು ಮಗನಿಗೆ ಒಂದು ಟಾವಲು, ಒಂದು ಮಗನಿಗೆ ಒಂದು ಕೌದಿ ಕೊಟ್ಟು ಅವನು ರೂಮ್ನಾಗ ಕೊಟ್ಟು ಭಾಳ ಚಲೋ ಓದ್ಲತ್ತಾನೆ. ಇದಕ್ಕೆ ಬಿಟ್ಟರೆ ಬೇರೆ ಇಲ್ಲ. ಜನಪದ ಉಳಿಬೇಕು. ಇವತ್ತು ಮನಸ್ಸು ನಿಜವಾಗಲೂ ಜನ ಮುಖ್ಯ ಅಲ್ಲ, ಜನ ಬರಬೇಕು ಮುಖ್ಯ ಅಲ್ಲ. ಏನು ನೀವು ಇಷ್ಟು ಬಂದಿದ್ರಲ್ಲ, ನಿಜವಾಗ್ಲೂ ಬಿರಿಜೋಳು ಎನಿ ಬೀಜ ಬಂದಿರ ಅಂತೇಳಿ ನಾನು MS ಮನೋಹರ್ ಸರ್ ಅವರಿಗೆ ಅಭಿನಂದನೆ ಹೇಳಿ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾವೆಲ್ಲರೂ ಸರ್ ನಿಮ್ಮ ಜೊತೆಲಿ ಇರ್ತೀವಿ, ನೀವು ನಮ್ಮ ಜೊತೆಲಿ ಇದ್ರಿ ಅಂತ ನಾವು ಇಷ್ಟು ಮಟ್ಟಿಗೆ ಬೆಳೆದು ಇವತ್ತು ಬೆಂಗಳೂರು ಥರ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಮನೋಹರ್ ಸರ್ ಅವರಿಗೆ ಮತ್ತು ಎಲ್ಲ ನಮ್ಮ ವೇದಿಕೆ ಮಾಡ್ತಕ್ಕಂಥ ಎಲ್ಲ ಮುಖ್ಯಸ್ಥರಿಗೆ ನಾನು ಮಾತಾಡ್ಕೊಂಡು ತಮ್ಮೆಲ್ಲರಿಗೂ ಬಂದೆ. ಮತ್ತು ಮರಾಠಿಯಲ್ಲಿದ್ದಂಥ ಅವರ ಎಲ್ಲ ಸಾಹಿತ್ಯವನ್ನು ಕನ್ನಡಕ್ಕೆ ಅದು ತರ್ಜುಮೆ ಮಾಡಬೇಕು ಅಂತ ಈಗಾಗಲೇ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ನಿಟ್ಟಿನಲ್ಲಿ ನಮಗೆ ಸಹಾಯ ಮಾಡ್ತದೆ ಅಂತ ಒಂದು ಅಭಿಮಾನ ಕೂಡ ಇದೆ. ಈಗ ಬಂದಂಥ ಏನು ಕವನ ಇದೆ, ಸಂವಿಧಾನ ಕುರಿತು ಇವತ್ತು ಬಂದಂಥ ಕವನಗಳಿದೆ, ಅದು ಮುಂದಿನ ವರ್ಷದ ಕಾರ್ಯಕ್ರಮದಲ್ಲಿ ಕವನ ಕೂಡ ಪುಸ್ತಕ ಏನು ಪ್ರಕಟ ಆಗ್ತದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಸಣ್ಣದಾಗಿ ದಾಪುಗಾಲು ಹಾಕೋತಾ ಇದ್ದೀವಿ. ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿಲ್ಲ, ಇನ್ನೂ ಬೆಳಿಬೇಕು. ಮುಂದೆ ನಾವು ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೆಸ್ತೇವೆ. ಇದು ಜಿಲ್ಲಾ ಮಟ್ಟದಲ್ಲಿ ಇದು 2ನೇ ಕಾರ್ಯಕ್ರಮ ನಮ್ಮದು. ಮತ್ತು ಸರ್ ಅದು ಇನ್ನೂ ನಾವು ತಾಲೂಕಕ್ಕೆ ಹೋಗ್ತೀವಿ. ಮುಂದಿನ ವರ್ಷ ಪ್ರತಿ ತಾಲೂಕದಲ್ಲಿ ಈ ಕಾರ್ಯಕ್ರಮಗಳು ಮುಂದುವರಿಸ್ತೇವೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಸಹಕರಿಸಬೇಕು. ಭಾರತದ ಒಬ್ಬ ಒಂದು ಟೈಮಿಗೆ ಊಟಕ್ಕೆ ಸಿಗಲಾರದಂಥ ಸಂದರ್ಭದಲ್ಲಿ ಅಣ್ಣಾಭಾವು ಸಾಠೆ ಅವರು ತನ್ನ ಮನೆ ಮಠವನ್ನು ಬಿಟ್ಟು ಬೊಂಬೈವರೆಗೆ ಕಾಲ್ನಡಿಗೆ ಮೂಲಕ ಇಡೀ ತನ್ನ ಕುಟುಂಬನೇ ಕರ್ಕೊಂಡು ಹೋಗಿ ಕಾರ್ಮಿಕ ಚಳವಳಿಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಮಿಕ ಸಮ್ಮೇಳನದಲ್ಲಿ ಭಾರತದ ಏಕೈಕ ಪ್ರತಿನಿಧಿಯಾಗಿ ಅವರು ರಷ್ಯಾದಲ್ಲಿ ಭಾಗವಹಿಸ್ತಾರೆ. ಆ ರಷ್ಯಾದಲ್ಲಿ ಅವರ ಮಾತಾಡಿದಂಥ ಇಡೀ ಒಂದು ಆ ಚಳವಳಿಯ ಭಾಗವನ್ನು ಇಡೀ ರಷ್ಯಾ ಕೊಂಡಾಡ್ತದೆ. ಮಕ್ಕಳು ಯಾವುದೇ ಭಯ ಆತಂಕಗಳಿಲ್ಲದೆ ಸ್ವಚ್ಛ ಪರಿಸರದಲ್ಲಿ ಮುಕ್ತವಾಗಿ ತನ್ನ ಕಲಿಕೆಯನ್ನು ತಾನೇ ಹೊರಹಾಕಲು ಹಾಗೂ ಶಿಕ್ಷಕರಿಗೆ ಮಕ್ಕಳ ಪ್ರಗತಿಯನ್ನು ದಾಖಲಿಸಿಕೊಳ್ಳಲು ಇಂತಹ ಯೋಜನೆಗಳು ಮತ್ತು ಪ್ರದರ್ಶನ ಒಂದು ಉತ್ತಮ ವೇದಿಕೆಯಾಗುತ್ತದೆ ಎಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಹಾಯಕ ಆಯುಕ್ತ ಬೀದರ್ ಲವಿಶ್ ಓರ್ಡಿಯಾ ನುಡಿದರು.
ನಗರದ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ 2 ದಿವಸದ ಯೋಜನಾ ಕಾರ್ಯ ಪ್ರಸ್ತುತಿ ಮತ್ತು ಪ್ರದರ್ಶನ ಪ್ರಾಜೆಕ್ಟ್ ಉದ್ಘಾಟಿಸಿ ಮಾತನಾಡಿದ ಅವರು, ರೋಬೋಟಿಕ್ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಒಳ್ಳೆಯ ಸಂಕೇತವಾಗಿದೆ. ನಾವು ಮಾಡುತ್ತಿರುವ ಕೆಲಸ ಮಕ್ಕಳು ಕೂಡ ಮಾಡುತ್ತಿದ್ದಾರೆ. ಈ ವಿಜ್ಞಾನ ಮೇಳದಲ್ಲಿ ತಮ್ಮ ಪ್ರತಿಭೆ ಮೂಲಕ ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ವ್ಯಾಪಕ ಮೌಲ್ಯಮಾಪನದ ಅತ್ಯಂತ ಪರಿಣಾಮಕಾರಿ ಸಾಧನವಾದ ಯೋಜನೆ ಕಾರ್ಯ ಮಕ್ಕಳಿಗೆ ತನ್ನ ಕಲಿಕೆ ಬಗ್ಗೆ ಆತ್ಮವಿಶ್ವಾಸ ಮೂಡಿಸುತ್ತದೆ ಎಂದು ಹೇಳಿದರು. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ಮತ್ತು ಹಿರಿಯ ವಿಜ್ಞಾನಿ ಡಾಕ್ಟರ್ ಸುನಿಲ್ ಕುಮಾರ್ ಎನ್ಎಂ ಮಾತನಾಡಿ, ಮಕ್ಕಳ ಪ್ರಗತಿಯನ್ನು ಅರ್ಥೈಸಿಕೊಳ್ಳಲು ಮತ್ತು ಸಾಧನೆ ಸಲಕರಣೆಗಳನ್ನು ರಚಿಸಿಕೊಳ್ಳಲು ಪರಿಶ್ರಮ ವಹಿಸಲು ಯೋಜನಾ ಕಾರ್ಯವೊಂದು ಪ್ರಮುಖ ಸಾಧನವಾಗಿದೆ. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಲು ಇಂತಹ ಪ್ರದರ್ಶನಗಳು ಅಗತ್ಯವಿದೆ ಎಂದರು. ಅಪೇಕ್ಷಿತ ಶಾಲಾ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಳ್ಳುವುದೇ ನಮ್ಮ ಉದ್ದೇಶವಾಗಿತ್ತು. ಈ ಸನ್ನಿವೇಶ ಮಕ್ಕಳಿಗೆ ಸಮಗ್ರ ಅಭಿವೃದ್ಧಿಯತ್ತ ಮುನ್ನಡೆಯಲು ದಾರಿ ಮಾಡಿಕೊಡುತ್ತದೆ ಎಂದು ನಾವು ಭಾವಿಸುತ್ತೇವೆ. ನಾವು ಎಲ್ಲಿದ್ದೇವೆ, ನಾವು ಪಡೆದುಕೊಂಡ ಕಲಿಕೆಯ ಅನುಭವಗಳು ಯಾವುವು ಮುಂತಾದ ವಿಷಯಗಳ ಕುರಿತು ಮಕ್ಕಳ ಮಾಹಿತಿ ಪಡೆದುಕೊಂಡು ಆತಂಕಗಳಿಲ್ಲದೆ ತಮ್ಮ ಪೋಷಕರ ಎದುರಿಗೆ ತಮ್ಮ ಮಟ್ಟವನ್ನು ಪ್ರದರ್ಶಿಸುತ್ತಿರುವುದು ನಮಗೆ ಅತ್ಯಂತ ಸಂತಸವನ್ನುಂಟು ಮಾಡಿದೆ ಎಂದು ಗುರುನಾನಕ್ ಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಲ್ಬೀರ್ ಸಿಂಗ್, ಅನಿಲ್ ಕುಮಾರ್ ಎನ್ಎಂ, ಆರಿಫ್ ಹಾದಿ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಶಾಲಾ ಮಕ್ಕಳು ಸೇರಿದಂತೆ ಇತರರು ಇದ್ದರು. Get into your halls. Till then, that enthusiasm should be seen in your claps, in your smiles, big smiles and thundering claps. You can hold the rain today for 2 days. Madam. I am very excited to see what all projects and exhibitions you have put up. I want to congratulate all the students, their parents and also teachers for the fantastic exhibition that I can already see from here. So congratulations to all of you. So what we normally understand, like at least in my childhood, in my school, what I understood about science was just some formulas, some diagrams, like that only, nothing more. And just score good marks in the exam, that was science. I never participated in such exhibitions, such models, making such models or demonstrations. But what such events, what they do is, as your principal also said, it invokes scientific temper, your ability to question. This science exhibition, actually, it gives a foundation for many innovations. In coming days, we may not know who will become our renowned scientist among these students. So I congratulate the GND school students and teachers for having exhibited and in a bigger way this science exhibition. This helps students to think in scientific way. Managing the environment and development in the present should not compromise with the needs of future generations. Next, my friendly sustainable development is wind energy, solar energy, recycling, etc. The 2030 Agenda for Sustainable Development is adopted by all United Nations member states in 2015. Provides a
blueprint for peace and prosperity. Poverty in all its form by 2020. It aims at reduction in poverty by 50%. Next, my partner will continue. Its major objectives to reduce poverty among young women and children. It emphasizes on increase in investment in poverty eradication program. And solutions for Georgia. Now my partner will continue. The main aim is to improve nutrition and promote sustainable agriculture. To promote A greenhouse is a special house for plants. It is usually made of glass or clear plastic, so sunlight can get in and warm up inside. Inside a greenhouse, you can grow flowers, vegetables, and other plants all year around. It's fun place to learn about how plants grow. Good morning, everyone. My name is Nishkal. I am from class 4B. What will happen if there is no greenhouse effect? The heat given by the earth would pass outwards from the Earth's surface into space, and the temperature would be minus 20 degrees Celsius. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವಿಕಾಸ ಭಾರತ ಸಂಗಮ್ ವಿಕಾಸ ಅಕಾಡೆಮಿ ಬೀದರ್ ಜಿಲ್ಲೆ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ನಿಮಿತ್ತ ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಪ್ರತಾಪ್ ನಗರದ ಜನಸೇವಾ ಶಾಲಾ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ದೇಶಿ ಆಟಗಳನ್ನು ಮರೆತು ಈಗಿನ ಮಕ್ಕಳು ಮೊಬೈಲ್ನ ಬಳಕೆ ಹೆಚ್ಚು ಮಾಡುತ್ತಿದ್ದಾರೆ. ತಂದೆ ತಾಯಿಯಂದರು ಮಕ್ಕಳಿಗೆ ಮೊಬೈಲ್ನ ಬಳಕೆ ಬಿಟ್ಟು ದೇಶಿ ಆಟಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕೆಂದು ಮಾತನಾಡುತ್ತಾ ಹೇಳಿದರು. ನಗರದ ಜನಸೇವಾ ಶಾಲಾ ಆವರಣದಲ್ಲಿ 7ನೇ ಭಾರತೀಯ ಸಂಸ್ಕೃತಿ ಮತ್ತು ಉತ್ಸವ ನಿಮಿತ್ತ ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮವು ಜರುಗಿದವು. ಕಾರ್ಯಕ್ರಮವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕರಾದ ರಜನೀಶ್ ವಾಲಿ ಉದ್ಘಾಟಿಸಿ, ಬಸವರಾಜ್ ಪಾಟೀಲ್ ಸೇಡಂ ಅವರು ಕಾರ್ಯಶ್ಲಾಘನೀಯವಾಗಿದೆ ಹಾಗೂ ದೂರದೃಷ್ಟಿಯ ಅವರ ಕಾರ್ಯ ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದು ನುಡಿದರು. ಅದೇ ರೀತಿ ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕರಾದ ರೇವಣಸಿದ್ದಪ್ಪ ಚಲಾದೆ ಪ್ರಾಸ್ತಾವಿಕ ಮಾತನಾಡಿ, ಜನವರಿ 26ರಿಂದ 1 ವಾರಗಳ ಕಾಲ ಸೇಡಂನಲ್ಲಿ ನಡೆಯುವ ಭಾರತೀಯ ಸಂಸ್ಕೃತಿಯ ಉತ್ಸವದ ಇಡೀ ದೇಶಗಳ ಗಮನ ಸೆಳೆಯಲಿದ್ದು, ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು, ಮುಖಂಡರು ಎಲ್ಲರೂ ಭಾಗವಹಿಸಬೇಕೆಂದು ಕರೆ ನೀಡಿದ್ದರು. ಮುಖ್ಯ ಅತಿಥಿಗಳಾಗಿ ಬಸವರಾಜ ಸ್ವಾಮಿ, ಅಧ್ಯಕ್ಷರು ಜನಸೇವಾ ಪ್ರತಿಷ್ಠಾನ ಬೀದರ್, ಸುರೇಶ್ ಚಂದ್ರಶೆಟ್ಟಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬೀದರ್, ಸ್ಪರ್ಧೆಗಳ ತೀರ್ಪುಗಾರರು ದೇವಿಪ್ರಸಾದ್ ಕಲಾಲ್, ಮಹಮ್ಮದ್ ರಫಿ, ಶಿವಶರಣಪ್ಪ ಪಾಟೀಲ್, ಶಿವಕುಮಾರ್ ಉಪ್ಪೆ, ಸಾಹಿತಿಗಳು ಪ್ರೊಫೆಸರ್ ಮಾಸಿಮಾಡೆ ಆಗಮಿಸಿದ್ದರು. ವಿಕಾಸ್ ಅಕಾಡೆಮಿ ಜಿಲ್ಲಾ ಸಹ ಸಂಚಾಲಕರಾದ ರೇಣಸಿದ್ದ ಜಾಡರ್ ನಿರೂಪಣೆ ಮಾಡಿದ್ದರು. ವಿಕಾಸ್ ಅಕಾಡೆಮಿ ಸ್ಪರ್ಧಾ ಪ್ರಮುಖರಾದ ಬಸವರಾಜ್ ಅಷ್ಟಗಿ ಸ್ವಾಗತಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನ ಸಂಚಾಲಕರಾದ ಅಕ್ಷಯ್ ಮುದ್ದಾ ಭಾಲ್ಕಿ, ಗುರುನಾಥ್ ವಡ್ಗೆ ಔರಾದ್, ಯಶವಂತರಾವ್ ಬಿರಾದರ್ ಕಮಲ್ನಗರ್, ಸಂಗಮೇಶ್ ಜಲಾದೆ ಚುಡ್ಗುಪ್ಪ, ಲೋಕೇಶ್ ಮೊಳಕೆರೆ ಬಸವ ಕಲ್ಯಾಣ್, ಪ್ರಶಾಂತ್ ಸಿಂಧೆ ಔರಾದ್, ಕಾಮಶೆಟ್ಟಿ ಚಿಕ್ಬಸೆ ಬೀದರ್, ಗಣಪತಿ ಹಡಪದ್ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳ ವಿದ್ಯಾರ್ಥಿಗಳು ಮತ್ತು ವಿವಿಧ ಶಾಲೆಗಳ ಶಿಕ್ಷಕರು, ಪಾಲಕರು ಉಪಸ್ಥಿತರಿದ್ದರು.
ಮತ್ತೊಂದು ಹೇಳ್ತೀನಿ, ಒಂದು ಸಣ್ಣ ವಿಷಯ ಹೇಳ್ತೀನಿ. ನಿಮ್ಮ ಹತ್ರ ಈಗ ಮೊಬೈಲ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಮನೆಯಾಗ? ಮೊಬೈಲ್ ಯಾರಿಗಿಲ್ಲ? ಮೊಬೈಲ್ ಯಾರಿಗಾರ ಕೊಟ್ಟಾರ ಏನಂತ ಮನ್ಯಾಗ? ಯಾರು ಹುಡುಗರು ಕೊಟ್ಟಿಲ್ಲ? ನಿಂಬಲ್ಲದಲ್ಲ? ಓಕೆ, ವೆರಿ ಗುಡ್. ಏನು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ನಾವು ಸಣ್ಣಾಗಿನಿಂದ ಮೊಬೈಲ್ ಕೊಡ್ಲತ್ತೀವಿ. ನಾನು ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನಿ. ಬರೀ ಯಾವ ಸ್ಪೋರ್ಟ್ಸಿಗೆ ಹೋಗ್ತಲ್ಲ, ಯಾವ ಕಾರ್ಯಕ್ರಮ ಹೋಗ್ತಾ ಇಲ್ಲ, ಯಾವುದು ಸ್ಪರ್ಧೆಗೆ ಹೋಗಲ್ಲ, ಬರೀ ಮೊಬೈಲ್ನಾಗ ಆಟ ಆಡ್ತಾರೆ. ಬೇಕಾದ್ರೆ ಕ್ರಿಕೆಟ್ ಆಡಂದ್ರು ಮೊಬೈಲ್ನಾಗೆ ಆಡ್ತಾರೆ, ಫುಟ್ಬಾಲ್ ಆಡಿದ್ರು ಮೊಬೈಲ್ನಾಗೆ ಆಡ್ತಾರೆ. ನೀವೆಲ್ಲ ಹಂಗೆ ಮಾಡ್ಲತ್ತಿಲ್ಲ, ಅದು ಚಂದದ. ಇದೇನು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು, ನಿಮ್ಮದು ವಿವಿಧ ಸ್ಪರ್ಧೆಗಳು ಮಾಡಿ ಬರ್ತಾಯಿದ್ರಿ, ಹಿಂಗೆ ಮುಂದುವರಿಲ್ಲ ಅಂತ ಒಂದೊಂದು 2 ಮಾತು ಹೇಳಿ ಉದ್ಘಾಟನೆ ಮಾಡಲಿಕ್ಕೆ ನಂಗೆ ಆಸ್ಪದ ಕೊಟ್ಟಿದ್ದೆ. ಮಟ್ಟಕ್ಕೆ ಹೋಗಿ ಆ ವಿಭಾಗ ಮಟ್ಟದಲ್ಲಿ ನೀವೆಲ್ಲರೂ ಆಯ್ಕೆ ಆಗಬೇಕು ಅಂತಕ್ಕಂಥ ಕನಸು ನಮ್ದು ಅದ. ಯಾಕಂದ್ರೆ ನಾನು ಆ ಕಾರ್ಯಕ್ರಮದಲ್ಲಿ ಆಗೋದು ಭಾಗವಹಿಸ್ತೀನಿ. ನನ್ನ ಜೊತೆ ಬೇರೆ ಬೇರೆ ಜಿಲ್ಲೆದವರು ಬಂದಿರ್ತಾರ. ನೀವೇನಾರು ಹೋಗಿ ಆ ವೇದಿಕೆಗೆ ಒಂದೇಳೆ ಏನೋ ಡಾನ್ಸೋ ಭಾಷಣ ಏನೋ ನೀವು ಮಾಡಿದಿರಂದ್ರೆ ನಾನು ಬಾಜು ಕುಂತಾನೆ ಕಾಲರ್ ಅಂತ ಹೇಳ್ತೀರಿ, ಇವ್ರು ಬೀದರ್ ಮಕ್ಕಳು ನೋಡಿ ಎಷ್ಟು ಚಲೋ ಡಾನ್ಸ್ ಮಾಡತ್ತಾರ ಅಂತ. ಆದ್ರೆ ಇದೆಲ್ಲ ಕೆಲಸ ಯಾರು ಮಾಡ್ಬೇಕಾಗ್ಯದ ಅಂತಂದ್ರೆ, ಇದು ನಿಮ್ಮ ಶಿಕ್ಷಕರು ಮಾಡೋಕ್ಕಾಗಲ್ಲ, ವೇದಿಕೆ ಕುಂತವರು ಮಾಡೋಕ್ಕಾಗಲ್ಲ. ಅವ್ರು ನಿಮಗೆಲ್ಲ ಏನು ಹೇಳಬೇಕು, ಏನು ಕಲಿಸ್ಬೇಕು ಅಷ್ಟೆಲ್ಲ ಕಲಿಸ್ಬಿಟ್ಟವ್ರು. ಅದಕ್ಕೆ ನೀವೆಲ್ಲ ಬರೀ ಪ್ರದರ್ಶನವನ್ನ ಈಗ ಮಾಡಬೇಕಾಗಿದೆ. ಆರಂಭದಾಗ ಸರ್ ಭಾಳ ಚಲೋ ಮಾತನ್ನು ಹೇಳಿದ್ರು, ಇಲ್ಲಿ ಎಷ್ಟು ಜನ ಬರ್ತೀವಿ ಎಲ್ಲರೂ ಗೆದಿಬೇಕಂತೇನಿಲ್ಲ, ಮತ್ತು ನಮಗದು ಬೇಕಲ್ಲ. ಇಲ್ಲೇನು ಭಾಗವಹಿಸ್ತೀವಲ್ಲ ಅದೇ ಎಲ್ಲಕ್ಕಿಂತ ಮುಖ್ಯ. ಯಾಕಂದ್ರೆ ಯಾರೊಬ್ರು ಗೆಲ್ಬೇಕು, ಯಾರೊಬ್ರು ಸೋಲ್ಬೇಕಲ್ಲ. ನಾವೆಲ್ಲ ಸೋತರ ಏನು ಮಾಡಬೇಕು, ಈ ಗೆದ್ದವರನ್ನ ನಾವು ಪ್ರೇರಣೆಗೆ ಇಟ್ಕೊಳ್ಬೇಕು. ಇದೊಂದ್ಸಲ ಸೋತಿನಲ್ಲ, ಮುಂದಿನ ಸಲ ಇವ್ರು ಎದ್ರ ಗೆದ್ದೆ ತೋರಿಸ್ತೀನಿ ಅಂತ ಒಂದು ಛಲವನ್ನ ನಿಮ್ಮಲ್ಲಿ ಇಟ್ಕೊಂಡು ಹೋಗ್ಬಿಡೋದೇ ಇರ್ತಾವೆ. ಆ ದಿಶೆಯಲ್ಲಿ ಮಕ್ಕಳೇ, ಈ ಹಿಂದೆ ಒಂದು ಕಲಬುರ್ಗಿ ಕಂಪು ಅಂತಕ್ಕಂಥ ಒಂದು ಕಾರ್ಯಕ್ರಮ ನೋಡಿದ್ದೀವಿ, ನೀವೆಲ್ಲ ಹೆಸರು ಕೇಳಿದ್ಬೇಕು. ಈ ಭಾಗದಲ್ಲಿ ಬಸವರಾಜ್ ಪಾಟೀಲ್ ಸೇಡಂಜಿ ಅಂತ ಹೇಳಿ ನಾವು ಭಾಳ ಜನ ಮುಖ್ಯಮಂತ್ರಿಗಳು ಎಲ್ಲ ಹೆಸರನ್ನು ಕೇಳಿದ್ದೀವಿ. ಯಾವ ಸರ್ಕಾರಗಳು ಏನು ಕೆಲಸ ಮಾಡೋಕ್ಕಾಗಲ್ಲ, ಅಂತ ಸರ್ಕಾರ ಮಾಡದೇ ಇರುವಂಥ ಕೆಲಸಗಳು ಯಾರು ಮಾಡ್ತಾರಂದ್ರೆ ಈ ಏನು ನಮ್ಮದು ವಿಕಾಸ ಅಕಾಡೆಮಿ ಅಂತಿದೆಯಲ್ಲ, ಇದು ಬಹುದೊಡ್ಡ ಕೆಲಸಗಳನ್ನ ಸುಮಾರು ದಶಕಗಳಿಂದ ಈ ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಇಡೀ ವಿಭಾಗದಲ್ಲೂ ನಡೀತಾ ಇದೆ. ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಕೃಷಿ ಇರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ಅವ್ರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದು ಈ ಕಾರ್ಯಕ್ರಮದಲ್ಲಿ ಸೋಲ್ತಿರೋ ಗೆಲ್ತಿರೋ, ಬಟ್ ನೀವೆಲ್ಲರೂ ಮಾತ್ರ ಆ ಕಾರ್ಯಕ್ರಮ ಮಾತ್ರ ಭಾಗವಹಿಸ್ಬೇಕು ಕಡ್ಡಾಯವಾಗಿ. ನೀವು ಯಾರು ನಿರೀಕ್ಷೆ ಮಾಡಿರಲ್ಲ. ನಾವೆಲ್ಲ ಭಾಳ ಕಾರ್ಯಕ್ರಮ ನೋಡಿದ್ದೀವಿ, ಭಾಳ ನಾವು ಬೀದರ್ ಉತ್ಸವ ನೋಡಿರ್ಬೋದು. ಒಂದೇ ಸಲ 1 ಲಕ್ಷ ಜನರಿಗೆ ಒಂದೇ ಸಲ ನೋಡೋಂಥ ಅದ್ಭುತ ಅವಕಾಶ ನಮಗೆಲ್ಲ ಸಿಕ್ಕಿರ್ತದೆ. ಅದಕ್ಕಂಥ ಕಾರ್ಯಕ್ರಮ ಮಾತ್ರ ನೀವು ಯಾರು ತಪ್ಪಿಸ್ಕೊಳ್ಳಂಗಿಲ್ಲ. ಇಲ್ಲಿ ಬಂದ ಹೊತ್ತಿಗೆ ನೀವು ಹೋಯ್ತಿಗೆ ನಿಮ್ಮ ಅಪ್ಪ ಅಮ್ಮಗೆ ಒಂದು ಮಾತು ಹೇಳೋದು, ನೀವು ಈ ವರ್ಷ ಯಾವ ಟೂರಿಗೆ ಪ್ರವಾಸಕ್ಕೆ ಎಲ್ಲಿ ಒಯ್ತಿರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಈ ಭಾರತೀಯ ಉತ್ಸವ ಕಾರ್ಯಕ್ರಮ ಏನು ನಡೆದಿರ್ತಾ ಅದಕ್ಕೆ ನಮಗೆಲ್ಲ ಕಡ್ಡಾಯ ಕರ್ಕೊಂಡು ಹೋಗ್ರಿ ಅಂತೇಳಿ. ಅದಕ್ಕಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಅಲ್ಲ ಭಾಗವಹಿಸೋ ಮೂಲಕ ಅಲ್ಲಿರುವಂಥ ಬೇರೆ ಇಲ್ಲಿ ನೋಡ್ತಾ ಇದ್ರಲ್ಲಿ ನೋಡೋರಿಗೆ ಒಂದ್ಸರಿ 7 ಜನ ಟೀಮ್ ಬರುತ್ತೆ, 7 ಜಿಲ್ಲೆಯ ಟೀಮ್ ಬರುತ್ತೆ. ಇಲ್ಲಿ ಯಾಕ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಡೀತಿದೆಯಲ್ಲ, ಸೊ ಇವತ್ತು ನಾಳೆ 2 ದಿನ 7 ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆಗಳು ನಡೀತಾ ಇದೆ. ಯಾರು ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಬರ್ತಾರೋ ಅವರು ಮುಂದಿನ ತಿಂಗಳು 22ನೇ ತಾರೀಕು ಸೆಪ್ಟೆಂಬರ್ ಕಲಬುರಗಿಯಲ್ಲಿ ಏನಪ್ಪಾ ಅಂತಂದ್ರೆ ವಿಭಾಗ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲಿದೆ. ಅಲ್ಲಿ ಯಾರು ಫಸ್ಟ್ ಬರ್ತಾರಲ್ಲ ಅವ್ರಿಗೆ ಒಂದು ವಿಶೇಷ ಬಹುಮಾನ ಇದೆ. ಜೊತೆಗೆ 1 ಲಕ್ಷ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರ ವೇದಿಕೆ ಮೇಲೆ ನಿಮಗೆ ಏನಪ್ಪ ಗೌರವಿಸಲಿದ್ದಾರೆ ಅಂತ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಮುಂದಿನ ಜನವರಿ 29 ಫೆಬ್ರವರಿ 6ರವರೆಗೆ ನಡೆಯಲಿದೆ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವೆಲ್ಲ ಕಾರ್ಯಕ್ರಮ ಇದೆ. ಹಾಗಾಗಿ ನಾವು ಮುಂದಿನ ವರ್ಷ ಅಂದರೆ 2025 ಜನವರಿ 29ರಿಂದ ಫೆಬ್ರವರಿ 6ರವರೆಗೆ 8 ದಿನಗಳ ಕಾಲ ನಮ್ದೆಲ್ಲ ಬಳಗ, ಶಿಕ್ಷಕರ ಬಳಗ, ಮಕ್ಕಳ ಬಳಗ, ಪಾಲಕರು, ತಾಯಿಗಳು ಎಲ್ಲರೂ ನಾವು ಅಲ್ಲಿ ಕೊತ್ತಲ ಬಸವೇಶ್ವರ ನಮ್ಮ ವಿಕಾಸಕರಿಗೆ ಭಾರತೀಯ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮಕ್ಕೆ ಹೋಗೋರಿದ್ದೀವಿ ನಾವು. ಸುಮಾರು 5 ಲಕ್ಷ ವಿದ್ಯಾರ್ಥಿಗಳು ನಾವು ಭಾಗವಹಿಸೋರಿದ್ದೀವಿ ಅಲ್ಲಿ ಇಡೀ 7 ಜಿಲ್ಲೆಯ 48 ತಾಲೂಕುಗಳಿಂದ. ಸೊ ಒಟ್ಟಾರೆ 8 ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು 30 ಲಕ್ಷ ಜನ ಬಂದು ಹೋಗಿದ್ದಾರೆ. ಇಡೀ ದೇಶ, ಅಂತಾರಾಷ್ಟ್ರೀಯ, ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಅನೇಕ ಗಣ್ಯಾತಿ ಗಣ್ಯಗಳು, ಸಂತರು, ರೈತರ ಕ್ಷೇತ್ರದಲ್ಲಿ ಅನೇಕ ಸಾಧನೆ ಮಾಡಿರ್ತಕ್ಕಂಥ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ಬಂದು ನಮ್ಮ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗೆ ಸಂಬಂಧಪಟ್ಟಂತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ದೊಡ್ಡ ಎಕ್ಸಿಬಿಷನ್ ಇರುತ್ತೆ, ಕೃಷಿಗೆ ಸಂಬಂಧಪಟ್ಟಂತ ದೊಡ್ಡ ಎಕ್ಸಿಬಿಷನ್ ಇರುತ್ತೆ, ಮಕ್ಕಳಿಂದ ಸಾಹಸಭರಿತವಾದಂತಹ ಅನೇಕ ಕ್ರೀಡೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವೆಲ್ಲ ಇರುತ್ತೆ. ಇಲ್ಲಿ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಭಾಗದಲ್ಲಿ ಫಸ್ಟ್ ಬರುತ್ತೆ. ಅದು ಏನಪ್ಪ ಅಂದ್ರೆ ಆ 1 ಲಕ್ಷ ಜನರಿಗೆ ಮತ್ತೆ ಪ್ರಶಸ್ತಿ ಮಾಡಬೇಕಾಗುತ್ತೆ, ಅಲ್ಲಿ ಮತ್ತೆ ಪ್ರದರ್ಶನ ಮಾಡಬೇಕಾಗುತ್ತೆ ಕಲಬುರಗಿಯಲ್ಲಿ. ಅಂತ ಒಂದು ದೊಡ್ಡ ಅವಕಾಶ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿರ್ತಕ್ಕಂಥ ರಜನೀಶ್ ಸರ್ ಅವರಿಗೂ ಮತ್ತು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸುರೇಶ್ ಸರ್ ಅವರಿಗೂ ಹಾಗೂ ಇನ್ನೋರ್ವ ಎಲ್ಲ ಅತಿಥಿ ಗಣ್ಯರಿಗೂ ಮತ್ತು ನಮ್ಮ ವಿಕಾಸ ಅಕಾಡೆಮಿಯ
ಎಲ್ಲ ಜಿಲ್ಲಾ ಸಂಚಾಲಕ, ತಾಲೂಕು ಸಂಚಾಲಕರಿಗೂ ಮತ್ತು ಈ ನಮ್ಮ ಕಾರ್ಯಕ್ರಮ ನಡೆಸಿರ್ತಕ್ಕಂಥ ಎಲ್ಲ ನಾಯಕರಿಗೂ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ಈ ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡಲಾಗ್ತದೆ. ವಿಧಾನ ಪರಿಷತ್ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಐವನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಕ್ರೈಸ್ತ ಸಮಾಜದ ಹಿರಿಯ ಮುಖಂಡರಾದ ಎಸ್ಪಿ ರಾಜಶೇಖರ್ ಹೇಳಿದ್ದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಡಿಸೋಜಾ ಅವರು ಈಗಾಗಲೇ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ತಮ್ಮ ಹೇಳಿಕೆ ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಮೇಲಿನ ಆರೋಪ ಈಗಾಗಲೇ ಕೋರ್ಟ್ ಮೆಟ್ಟಲೇರಿದೆ. ಈ ತಿಂಗಳ 29ರಂದು ಉಚ್ಚ ನ್ಯಾಯಾಲಯದಿಂದ ತೀರ್ಪು ಪ್ರಕಟವಾಗಬೇಕಾಗಿದೆ. ಈ ತಿಂಗಳ 26ರಂದು ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಕ್ರೈಸ್ತ ಸಮುದಾಯದ ಮುಖಾಂತರ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು. ಈ ದೇಶದಲ್ಲಿ ಮುಕ್ತವಾದ ಸ್ವಾತಂತ್ರ್ಯವಿರುವಾಗ ಒಬ್ಬರ ಧ್ವನಿ ಹತ್ತಿಕ್ಕಲು ಕಲ್ಲು ತೂರಾಟ ನಡೆಸುವುದು, ದಾಂಧಲೆ ಮಾಡುವುದು, ಹಿಂಸಾತ್ಮಕ ಪ್ರವೃತ್ತಿಗೆ ಕೈ ಹಾಕುವುದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಅದು ಯಾವುದೇ ಪಕ್ಷದ ವಿಚಾರ ಆಗಿರಲಿ, ಯಾರ ಮೇಲೆಯೂ ಹಲ್ಲೆ ಆಗಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದುದರಿಂದ ಈ ತಿಂಗಳ 26ರಂದು ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಕ್ರೈಸ್ತ ಸಮುದಾಯದ ಮುಖಾಂತರ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದ್ದರು. ನಗರಸಭೆ ನಾಮನಿರ್ದೇಶಿತ ಸದಸ್ಯರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಸುನಿಲ್ ಬಚ್ಚನ್ ಮಾತನಾಡಿ, ಈ ತಿಂಗಳ 26ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುವುದು. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡು ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದೆಂದು ಹೇಳಿದ್ದರು. ಕಾಂಗ್ರೆಸ್ ಪಕ್ಷದ ಬೀದರ್ ತಾಲೂಕು ಉಪಾಧ್ಯಕ್ಷರಾದ ಫಿಲಿಪ್ ದೊಡ್ಮನಿ ಹಾಗೂ ಕ್ರೈಸ್ತ ಸಮುದಾಯದ ಯುವ ಮುಖಂಡ ತಿಯೂತಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಅಧ್ಯಕ್ಷರಾದ ಐವನ್ ಡಿಸೋಜಾ ಅವರು ಮತ್ತು ಕೆಲವರು ನಾಯಕರು ಪ್ರತಿಭಟನೆ ಮಾಡಿ ಆ ವಿಷಯದಲ್ಲಿ ಏನೋ ಒಂದು ಗೊಂದಲ ಸೃಷ್ಟಿಸಿ ಶಾಸಕರ ಮನೆ ಮೇಲೆ ಕೆಲವರು ಕಲ್ಲು ತೂರಾಟ ಮಾಡಿ ಒಂದು ಅಶಾಂತಿಗೆ ಭಂಗ ಮಾಡ್ತಿರುವಂಥದ್ದು ಖಂಡನೀಯ. ಯಾಕಂದರೆ ಈ ವಿಷಯದಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ ಈ ವಿಷಯ ಇರೋದರಿಂದ ಅದನ್ನು ನಾವು ನ್ಯಾಯಯುತ ಗೌರವವಾಗಿ ಸರ್ಕಾರ ಕೂಡ ಕೆಲಸ ಮಾಡ್ತದೆ. ಅದಕ್ಕಾಗಿ ಕೆಲವರು ಅದಕ್ಕೊಂದು ರಾಜಕೀಯ ಪ್ರೇತ ಕೊಡಲಿಕ್ಕೆ ಕೆಲವು ಪ್ರಯತ್ನ ಪಡ್ತಿದ್ದಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಜಾಗೃತ ಆಗಿದ್ದು ಅಂಥ ಯಾವುದು ಕೃತ್ಯಕ್ಕೆ ಯಾರು ಮಾಡೋರನ್ನು ಬಂಧಿಸ್ರಿ, ಅವರನ್ನು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥವ್ರಿಗೆ ಕಠಿಣ ಶಿಕ್ಷೆ ಕೊಡ್ರಿ. ಮತ್ತೊಂದು ವಿಷಯ ಏನಂದರೆ, ಕಾಂಗ್ರೆಸ್ ಸರ್ಕಾರ ಎಲ್ಲರ ಜೊತೆ ಒಂದು ಪ್ರಜಾಪ್ರಭುತ್ವ ಹೋರಾಟದ ಬಗ್ಗೆ ಒಂದು ಪ್ರತಿಭಟನೆ ಮಾಡ್ತಿರುವಾಗ ಕೆಲವರು ಅದಕ್ಕೆ ರಾಜಕೀಯ ವಿಷಯ ಅಂತ ತಿಳ್ಕೊಂಡು ಅದಕ್ಕೆ ರಾಜಕೀಯ ಮಾಡ್ತಿದ್ದಾರೆ. ಅದನ್ನು ಕೂಡ ಖಂಡಿಸುತ್ತಾ ದಿನಾಂಕ 26ನೇ ತಾರೀಕು ಆಗಸ್ಟರಂದು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ಹತ್ರ ನಾವೆಲ್ಲರೂ ಸೇರಿ ಒಂದು ಮೆಮೊರಂ ಮನೆ ಜಿಲ್ಲಾಧಿಕಾರಿ ಕೊಡೋರಿದ್ದೇವೆ. ಅದಕ್ಕಾಗಿ ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಈ ಒಂದು ಮೆಮೊರಂ ಕೊಡುವ ಸಮಯದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಬೇಕಂತ ಕೇಳುತ್ತಾ, ಅವರಿಗೆ ಕೂಡಲೇ ಬಂಧಿಸಬೇಕು, ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಸ್ವನಾಗಿರ್ತೇನೆ. ಯಾವ ಪಕ್ಷದವ್ರು ಯಾರೇ ಇರಲಿ, ಯಾರ ಮನೆ ಮೇಲೂ ಅದು ಆ ರೀತಿ ಮಾಡಬಾರ್ದು, ತಪ್ಪಾಗಿರ್ತದೆ. ಅದಕ್ಕೋಸ್ಕರ ನಾವು 26ನೇ ತಾರೀಕು 12ವರೆಗೆ ಕ್ರಿಶ್ಚಿಯನ್ ಸಂಘಟನೆ ಎಲ್ಲ ನಮ್ಮ ಕ್ರಿಶ್ಚಿಯನ್ ಸಮುದಾಯ ಅಣ್ಣ ತಮ್ಮಂದರು ಎಲ್ಲರೂ ಕೂತ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡುವರಾಗಿದ್ದೇವೆ. ಇದಕ್ಕೆ ಎಲ್ಲರೂ ನಮ್ಮ ಯುವ ನಾಯಕರು ಹಾಗೂ ಕ್ರಿಶ್ಚಿಯನ್ ಸಮುದಾಯದ ಎಲ್ಲ ಲೀಡರ್ಗಳು ಅದಕ್ಕೆ 12ವರೆಗೆ ಬಂದು ನಾವು ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿವರೆಗೆ ನಾವು ಪ್ರತಿಭಟನೆ ಮಾಡಲಾಗಿದ್ದೇವೆ. ಮೆಮೊರಂ ಕೊಟ್ಟು ಅವರಿಗೆ ನಾವು ಸಹಕರಿಸ್ತೇವೆ. ತಾವೆಲ್ಲರೂ ಬಂದು ಸಹಕರಿಸಬೇಕಂತ ವಿನಸ್ವನಾಗಿರ್ತೇನೆ. ಇಲ್ಲಿ ನಾವು ಪತ್ರಿಕಾಭಟನದಲ್ಲಿ ನಮ್ಮ ಎಸ್ ಪಿ ರಾಜಶೇಖರ್, ನಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಆಗಿರುವಂಥ ಎಸ್ ಪಿ ರಾಜಶೇಖರ್ ಮತ್ತು ಫಿಲಿಪ್ ದೊಡ್ಮನಿ ಅವರು ಸಹ ಆಗಮಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿಗೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.